ಯಾವ ಕಾಣಿಕೆ ನೀಡಲಿ ನಿನಗೆ ಓ ನನ್ನ ಪ್ರೇಯಸಿ. ಬಸಳದ ಹೂವು ಚಿತ್ರದಿಂದ ಈ ಗೀತೆಯನ್ನು ಹಾಡಲು ಬರ್ತಿದ್ದಾರೆ ವೀರೇಶ್. ಇವರು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿಂದ ಬರ್ತಿದ್ದಾರೆ. ವೀರೇಶ್, ತುಂಬಾ ಅದ್ಭುತವಾದ ಒಂದು ಗೀತೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ. ಆಲ್ ದ ಬೆಸ್ಟ್. ಯಾವ ಕಾಣಿಕೆ ನೀಡಲಿ ನಿನಗೆ ಓ ಎನ್ನ ಪ್ರೇಯಸಿ. ಯಾವ ಕಾಣಿಕೆ ನೀಡಲಿ ನಿನಗೆ ಓ ಎನ್ನ ಪ್ರೇಯಸಿ. ಮಲೆನಾಡ ಕಣಿವೆಗಳ ಹಸಿರು ಬನದಿಂದ ನಿನಗಾಗಿ ಗಿಣಿಯೊಂದ ನಾ ತರಲಾರೆ. ಮಲೆನಾಡ ಕಣಿವೆಗಳ ಹಸಿರು ಬನದಿಂದ ನಿನಗಾಗಿ ಗಿಣಿಯೊಂದ ನಾ ತರಲಾರೆ. ಸಾಗರದ ಅಲೆಗಳಲ್ಲಿ ಉಯ್ಯಾಲೆ ಹಾಡಿರುವ, ಸಾಗರದ ಅಲೆಗಳಲ್ಲಿ ಉಯ್ಯಾಲೆ ಹಾಡಿರುವ ಹಂಸನಾವೆಯ ನಾ ತರಲಾರೆ. ಯಾವ ಕಾಣಿಕೆ ನೀಡಲಿ ನಿನಗೆ ಓ ಎನ್ನ ಪ್ರೇಯಸಿ. ಹಕ್ಕಿಗಳ ಜೊತೆಗೆ ಸ್ವರವೆತ್ತಿ ಪಾಡಿರುವ ಮಂದಾನಿಲದ ವೀಣೆಯ ತರಲಾರೆ. ಹಕ್ಕಿಗಳ ಜೊತೆಗೆ ಸ್ವರವೆತ್ತಿ ಪಾಡಿರುವ ಮಂದಾನಿಲದ ವೀಣೆಯ ತರಲಾರೆ. ನಂದನದ ವನದ ಮಂದಾರ ಪುಷ್ಪವ, ನಂದನದ ವನದ ಮಂದಾರ ಪುಷ್ಪವ ನಾನಿನಗೆ ತರಲಾರೆ. ಯಾವ ಕಾಣಿಕೆ ನೀಡಲಿ ನಿನಗೆ ಓ ಎನ್ನ ಪ್ರೇಯಸಿ. ಹಲವು ಅರಸಿಯರ ಒತ್ತು ಮೆರೆಸಿರುವ ಮುತ್ತಿನ ಪಲ್ಲಕಿಯ ನಾ ತರಲಾರೆ. ಹಲವು ಅರಸಿಯರ ಒತ್ತು ಮೆರೆಸಿರುವ ಮುತ್ತಿನ ಪಲ್ಲಕಿಯ ನಾ ತರಲಾರೆ. ಮಂಡಿನಲ್ಲಿ ನೀರಿನಲ್ಲಿ ಬದುಕನೇ ಇಟ್ಟಿರುವ, ಮಣ್ಣಿನಲ್ಲಿ ನೀರಿನಲ್ಲಿ ಬದುಕನೇ ಇಟ್ಟಿರುವ ಸೂರ್ಯ ಚಂದ್ರರ ನಾ ತರಲಾರೆ. ಯಾವ ಕಾಣಿಕೆ ನೀಡಲಿ ನಿನಗೆ ಓ ಎನ್ನ
ಪ್ರೇಯಸಿ ಯಾವ ಕಾಣಿಕೆ ನೀಡಲಿ ನಿನಗೆ ಓ ಎನ್ನ ಪ್ರೇಯಸಿ. ತುಂಬಾ ಚೆನ್ನಾಗಿ ಆಡಿದ್ರಿ ವೀರೇಶ್ ಅವರೇ. ಫಸ್ಟ್ ಟೈಮ್ ಮಾಡ್ತಿರೋದು ಕನ್ನಡ ಮುಂದೆ ಇಲ್ಲ, ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿ ಆಡಿದ್ರು. ಒಳ್ಳೆ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಾ, ತುಂಬಾ ಚೆನ್ನಾಗಿ ಆಡಿದ್ರಿ. ಹೆಂಗೆ ಅನ್ಸ್ತು ನೀವು ಆಡಿದ್ದು ಈ ಹಾಡು? ಖುಷಿ ಆಯ್ತಾ? ಓಕೆ, ನಿಮ್ಗೆ ಖುಷಿ ಆದ್ರೆ ಅಷ್ಟೇ ಸಾಕು ನಮಗೆ. ಒಳ್ಳೇದಾಗ್ಲಿ, ತುಂಬಾ ಚೆನ್ನಾಗಿ ಆಡಿದ್ರಿ. ಇದೇ ತರ ಪ್ರಾಕ್ಟೀಸ್ ಮಾಡ್ತೀರಿ, ಹಾಡ್ತಾ ಇರಿ.